ನಮಸ್ಕಾರ ವೀಕ್ಷಕರೇ, ಆರ್ಸಿಬಿ ತಂಡದ ಸ್ಟಾರ್ ಬೌಲರ್ ಮೊಹಮ್ಮದ್ ಸಿರಾಜ್ ಅವರು ಆರ್ಸಿಬಿ ಬಿಟ್ಟು ಮುಂಬೈ ಇಂಡಿಯನ್ಸ್ಗೆ ತೆರಳಲಿದ್ದಾರೆ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಈ ಬಾರಿ ಟ್ರೇಡ್ ಆಗಿ ಆರ್ಸಿಬಿ ತಂಡಕ್ಕೆ ಸೇರಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಸುದ್ದಿ ಯಾಕೆ ಹರಿದಾಡುತ್ತಿದೆ? ನಿಜವಾಗಿಯೂ ಈ ಇಬ್ಬರ ನಡುವೆ ಟ್ರೇಡ್ ನಡೆಯಲಿದೆಯಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ IPL 2024ರ ಮಿನಿ ಆಕ್ಷನ್ ಮುಗಿದ ಬಳಿಕ ಈಗ IPL ಟ್ರೇಡ್ ವಿಂಡೋ ಮತ್ತೆ ಓಪನ್ ಆಗಿದೆ. ಈಗ IPL ತಂಡಗಳು ಮುಂದಿನ 45ರಿಂದ 50 ದಿನಗಳ ತನಕ ಯಾವುದೇ ತಂಡದ ಆಟಗಾರರೊಂದಿಗೆ ಟ್ರೇಡ್ ಮಾಡಬಹುದು. ಆದರೆ ಆಕ್ಷನ್ ನಲ್ಲಿ ಖರೀದಿಸಿರುವ ಆಟಗಾರರನ್ನು ಟ್ರೇಡ್ ಮಾಡಲು ಅವಕಾಶ ಇರುವುದಿಲ್ಲ. ಇದರ ನಡುವೆ ಈಗ ಮೊಹಮ್ಮದ್ ಸಿರಾಜ್ ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರ ನಡುವೆ ಈ ಬಾರಿ ಟ್ರೇಡ್ ನಡೆಯಬಹುದು ಎಂಬ ಸಾಕಷ್ಟು ರೂಮರ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತಿವೆ. ಇದಕ್ಕೆ ಕಾರಣ ಮೊಹಮ್ಮದ್ ಸಿರಾಜ್ ಅವರು ಸದ್ಯಕ್ಕೊಂದು ಹಾಕಿಕೊಂಡಿರುವ ಹಾರ್ಟ್ ಬ್ರೇಕ್ ಸ್ಟೋರಿ. ಹೌದು ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾರ್ಟ್ ಬ್ರೇಕ್ ಆಗಿರುವ ಸ್ಟೋರಿ ಒಂದನ್ನು ಪೋಸ್ಟ್ ಮಾಡಿದ್ದಾರೆ. ಸಿರಾಜ್ ಅವರು ಈ ಸ್ಟೋರಿ ಹಾಕುತ್ತಿದ್ದಂತೆ ಈಗ ನಾನಾ ರೀತಿಯ ಊಹಾಪೋಹಗಳು ಹರಿದಾಡುತ್ತಿವೆ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿಯೂ ಕೂಡ ಎಲ್ಲವೂ ಸರಿಯಿಲ್ಲ ಎಂಬುದು ನಿಮ್ಗೆಲ್ಲ ಗೊತ್ತೇ ಇರಬಹುದು. ಹಾರ್ದಿಕ್ ಪಾಂಡ್ಯ ಅವರು ತಂಡದ ನಾಯಕನಾದ ಬಳಿಕ MI ತಂಡದ ಹಿರಿಯ ಆಟಗಾರರು ಈಗ ಅಕ್ಷರಶಃ ಬೇಸರಗೊಂಡು ಮುಂಬೈ ಇಂಡಿಯನ್ಸ್ ತಂಡವನ್ನು ತ್ಯಜಿಸುವ ನಿರ್ಧಾರ ಮಾಡುತ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ ಮತ್ತೆ ಜಸ್ಪ್ರೀತ್ ಬುಮ್ರಾ ಇವರಲ್ಲಿ ಯಾರಾದರೂ ಒಬ್ಬರು ಯಾವುದೇ ಒಂದು ತಂಡಕ್ಕೆ ಟ್ರೇಡ್ ಆಗುವ ಸಾಧ್ಯತೆಗಳು ಇದೆ ಎಂದು ಈಗಾಗಲೇ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿವೆ. ಆದರೆ ಇದರ ನಡುವೆ ಈಗ ಮೊಹಮ್ಮದ್ ಸಿರಾಜ್ ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರ ನಡುವೆ ಈ ಬಾರಿ ಟ್ರೇಡ್ ಆಗಲಿದೆ ಎಂದು ಸುದ್ದಿಗಳು ಸಹ ಹರಿದಾಡುತ್ತಿವೆ. ಸ್ನೇಹಿತರೆ, ಇದು ಬರೀ ರೂಮರ್ಸ್ ಅಷ್ಟೇ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಆದರೆ ನನ್ನ ಪ್ರಕಾರ ಹೇಳುವುದಾದ್ರೆ ಈ ಟ್ರೇಡ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು. ಈ ಹಿಂದೆ ಮೊಹಮ್ಮದ್ ಸಿರಾಜ್ ಅವರಿಗೆ ಇದರ ಬಗ್ಗೆ ಕೇಳಿದಾಗ, ನಾನು RCBಯ ಲಾಯಲ್ ಅಭಿಮಾನಿ, ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಇರುವ ತನಕ ನಾನು RCB ಬಿಟ್ಟು ತೆರಳುವುದಿಲ್ಲ ಎಂದು ಸಿರಾಜ್ ಅವರು ತಿಳಿಸಿದ್ದರು. ಆದ ಕಾರಣ ಸಿರಾಜ್ ಅವರು RCB ಬಿಟ್ಟು ತೆರಳುವ ಸಾಧ್ಯತೆ ತುಂಬಾ ಕಡಿಮೆ ಅಂತಾನೆ ಹೇಳಬಹುದಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.